ನಮಸ್ತೆ ಸ್ನೇಹಿತರೆ, ನಿಮಗೆ ಬೌದ್ಧ ಧರ್ಮವನ್ನು ಕುರಿತು ಮಾತನಾಡ್ತಾ ಇದ್ದೆ. ಇವತ್ತು ಅದನ್ನ ಮುಂದುವರಿಸೋಣ. ಬೌದ್ಧ ಸಮಾವೇಶಗಳು ಬೌದ್ಧ ಧರ್ಮದ ಪ್ರಚಾರದಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಅದರಲ್ಲಿ ನಿಮಗೆ ನಿನ್ನೆ ಫಸ್ಟ್ ಬುದ್ಧಿಸ್ಟ್ ಕೌನ್ಸಿಲ್ ಅನ್ನು ಕುರಿತು ನಿಮಗೆ ಮಾತಾಡಿದ್ದೆ. ಸೊ ಮೊದಲ ಸಮಾವೇಶ ಫಸ್ಟ್ ಕೌನ್ಸಿಲ್ ಅಂತ ಕರಿತೀವಿ. ಮೊದಲ ಸಮಾವೇಶ ಜರುಗಿದ್ದು ರಾಜಗೃಹದಲ್ಲಿ. ಓಕೆ, ಇದು ನಿಮಗೆ ಸಾಕಷ್ಟು ಗೊತ್ತಿರಬೇಕು, ಎಲ್ಲೇ ನಡೀತು ಹೇಗೆ ಅಂತೆಲ್ಲ ಗೊತ್ತಿರಬೇಕು. ಈ ಸಮಾವೇಶವನ್ನ ಆರ್ಗನೈಸ್ ಮಾಡಿದ್ದವರು ಅಥವಾ ಆಯೋಜಿಸಿದ್ದವರು ಅಂತಂದ್ರೆ ಮುಖ್ಯವಾಗಿ ಅಜಾತ ಶತ್ರು. ಇವರೇ ಈ ಸಮಾವೇಶವನ್ನ ಆರ್ಗನೈಸ್ ಮಾಡಿದ್ದವರು. ಆಮೇಲೆ ಇಲ್ಲಿ ಯಾರು ಅಧ್ಯಕ್ಷರಾಗಿದ್ದರು, ಪ್ರೆಸಿಡೆಂಟ್ ಆಗಿದ್ರು ಅಂತ ನಮ್ಗೆ ಕೇಳಿದ್ರೆ, ಅಥವಾ ಚೇರ್ಮನ್ ಅಂತ ನಿಮಗೆ ಪ್ರಶ್ನೆ ಕೇಳಿದ್ರೆ, ಬುದ್ಧ ತಾನೇ ಸ್ಥಾಪಿಸಿದ ಮೊದಲ ಸಂಘದ ಅಧ್ಯಕ್ಷರಾಗಿದ್ದಂತ ಮಹಾಕಶ್ಯಪ ಈ ಸಮಾವೇಶದ ಮೊದಲ ಅಧ್ಯಕ್ಷ. ಇವರು ಬುದ್ಧನೇ ತಾನು ಸ್ಥಾಪಿಸಿದ ತನ್ನ ಸಂಘದ ಮೊದಲ ಅಧ್ಯಕ್ಷನು ಕೂಡ ಆಗಿದ್ದ. ಓಕೆ, ಹಾಗಾಗಿ ಈ ಸಮಾವೇಶಕ್ಕೆ ಇವರನ್ನೇ ಮೊದಲ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಓಕೆ, ಇದು ಮೊದಲ ಪ್ರಮುಖ ಅಂಶ. ಆಮೇಲೆ ಇದರ ಉದ್ದೇಶ ಏನಾಗಿತ್ತು, ಆಬ್ಜೆಕ್ಟಿವ್ ಏನಾಗಿತ್ತು ಅಂತ ನೀವು ಮಾತನಾಡಿದ್ದಾರೆ. ದಟ್ ವಾಸ್ ಅಬಿಚುವರಿ ಆಫ್ ದಿ ಲಾರ್ಡ್ ಬುದ್ಧ, ಅಂದ್ರೆ ಬುದ್ಧನಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುವುದು ಇದರ ಉದ್ದೇಶವಾಗಿತ್ತು. ಇದು ಬುದ್ಧನ ಶ್ರದ್ಧಾಂಜಲಿ ಸಭೆ. ಶ್ರದ್ಧಾಂಜಲಿ ಅಂತಂದ್ರೆ ಗೊತ್ತಾಗೋದು, ಸಾಮಾನ್ಯವಾಗಿ ನಿಧನ ಆದಂಥವರಿಗೆ ಈ ಸಭೆಯನ್ನ ಅರ್ಪಿಸ್ತಾರೆ. ಯಾಕೆಂದ್ರೆ ಬುದ್ಧ ನಿಧನ ಆದ ಕೆಲವೇ ದಿನಗಳಲ್ಲಿ ಈ ಸಮಾವೇಶ ಕ್ರಿಸ್ತಪೂರ್ವ 483ರಲ್ಲಿ ಇದು ಜರುಗಿತು. ಕ್ರಿಸ್ತಪೂರ್ವ 483ರಲ್ಲಿ ಈ ಸಮಾವೇಶ ಜರುಗಿತು. ಹಾಗಾಗಿ ಜೊತೆಗೆ ಬುದ್ಧನ ಮಾತುಗಳನ್ನ ಗ್ರಂಥ ರೂಪದಲ್ಲಿ ತರುವುದು ಇದರ ಉದ್ದೇಶವಾಗಿತ್ತು. ಬುದ್ಧನ ಚಿಂತನೆಗಳನ್ನು ಅಥವಾ ಬೋಧನೆಗಳನ್ನು ಗ್ರಂಥ ರೂಪದಲ್ಲಿ ತರುವುದು ಇದರ ಪ್ರಧಾನ ಉದ್ದೇಶವಾಗಿದೆ. ಓಕೆ, ಈ ಅವಧಿಯಲ್ಲಿ ಈ ಸಮಾವೇಶ ನಡೀತು. ಈ ಅವಧಿಯಲ್ಲಿ 2 ಪ್ರಮುಖ ಬೌದ್ಧ ಗ್ರಂಥಗಳನ್ನ ರಚಿಸಲಾಯಿತು. ಒಂದು ಸುತ್ತ ಪಿಟಕ, ಇನ್ನೊಂದು ವಿನಯ ಪಿಟಕ. ಒಂದು ಸುತ್ತ ಪಿಟಕವಾಗಿದ್ದರೆ ಇನ್ನೊಂದು ವಿನಯ ಪಿಟಕ. 2 ಗ್ರಂಥಗಳನ್ನ ಈ ಸಂದರ್ಭದಲ್ಲಿ ಬರೆಯಲಾಯಿತು. ಇದು ಮೊದಲ ಸಮಾವೇಶದ ಪ್ರಮುಖ ಅಂಶ. ನೆಕ್ಸ್ಟ್ ಈಗ 2ನೇ ಸಮಾವೇಶವನ್ನು ಕುರಿತು ನಾವೀಗ ನೋಡೋಣ. ಸೆಕೆಂಡ್ ಬುದ್ಧಿಸ್ಟ್ ಕೌನ್ಸಿಲ್. ಇದು ನಡೆದಿದ್ದು ಮೊದಲ ಬೌದ್ಧ ಸಮಾವೇಶ ಜರುಗಿದ 100 ವರ್ಷಗಳ ನಂತರದಲ್ಲಿ ಜರುಗಿತು. ಇದು ಅರೌಂಡ್ 383 BC ಅಂದ್ರೆ ಕ್ರಿಸ್ತಪೂರ್ವ ಅಂತ. ಈ ಜರುಗಿತು ಅಂತಂದ್ರೆ ವೈಶಾಲಿಯಲ್ಲಿ ಜರುಗಿತು. ವೈಶಾಲಿ ಇವತ್ತು ಎಲ್ಲಿ ಬರುತ್ತೆ ಅಂದ್ರೆ ಬಿಹಾರ ರಾಜ್ಯದಲ್ಲಿ ಇವತ್ತು ಬರುತ್ತಿದೆ. ಆಮೇಲೆ ಇದನ್ನ ಯಾರು ಆಯೋಜಿಸಿದವರು, ಆರ್ಗನೈಸ್ ಮಾಡಿದ್ದವರು ಅಂತ ಪ್ರಶ್ನೆ ಕೇಳಿದ್ರೆ ಕಾಳಾಶೋಕ ಅಂತ. ಈ ಕಾಳಾಶೋಕ ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಈತ ಶಿಶುನಾಗ ಸಂತತಿಯ ರಾಜ. ಶಿಶುನಾಗ ಸಂತತಿಯ ರಾಜ ಕಾಳಾಶೋಕ. ಸೊ ಹಾಗಾಗಿ ಇಲ್ಲಿ ನಮ್ಗೆ ಹೆಚ್ಚು ಕಾಣೋದು ಅಂತಂದ್ರೆ ಕಾಳಾಶೋಕ.
ಈ ಕಾಳಾಶೋಕ ಅಂತಂದ್ರೆ ಗೊತ್ತಾಗೋದು ಅರಿಯಂಕ ಸಂತತಿಯ ನಂತರ ಮೊಘಲ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡಿದಂತ ಪ್ರಮುಖ ರಾಜ ಅಂತ ಇದು ನಾವು ಗುರುತಿಸಬೇಕು. ಓಕೆ, ಜೊತೆಗೆ ಇಲ್ಲಿ ಯಾರು ಅಧ್ಯಕ್ಷರಾಗಿದ್ರು, ಚೇರ್ಮನ್ ಆಗಿದ್ರು ಅಂತ ನೀವು ಮಾತನಾಡಿದ್ದಾರೆ, ಆತನೇ ಸೊ ಸಭಾ ಕಮಿ ಅಂತ ಅರ್ಥ. ಇಲ್ಲಿ ಅಧ್ಯಕ್ಷನಾಗಿದ್ದವನು ಸಭಾ ಕಮಿ, ಅಂದಿನ ಬೌದ್ಧ ವಿದ್ವಾಂಸ. ಇಲ್ಲಿ ಬೌದ್ಧ ಧರ್ಮೀಯರಲ್ಲಿ ಒಗ್ಗಟ್ಟಿನ ಕೊರತೆಯಿಂದಾಗಿ ಸೊ ಈ ಅವಧಿಯಲ್ಲಿ ಯಾವುದೇ ಸೊ ಹೊಂದಾಣಿಕೆ ಕಂಡು ಬರದ ಕಾರಣ ಬೌದ್ಧರಲ್ಲಿ 2 ಪಂಗಡಗಳು ಕಂಡುಬಂದವು. ಓಕೆ, ಬೌದ್ಧರಲ್ಲಿ 2 ಪಂಗಡಗಳು ಇಲ್ಲಿ ಕಂಡು ಬಂದವು. ಓಕೆ, ಒಂದು ಸ್ಥವಿರವಾದಿಗಳು ಅಂತ, ಇನ್ನೊಂದು ಮಹಾಸಾಂಘಿಕರು ಅಂತ. ಇವು ಬೌದ್ಧ ಧರ್ಮೀಯರಲ್ಲಿ ಕಂಡು ಬಂದಂತ ಸೈದ್ಧಾಂತಿಕ ಬಿಕ್ಕಟ್ಟುಗಳು ಅಥವಾ ಪ್ರಾಥಮಿಕ ಮೊದಲ ವರ್ಗಗಳು ಅಂತ ನಾವು ಗುರುತಿಸ್ಕೊಳ್ತೀವಿ. ಇಲ್ಲಿ ಕಷ್ಟ, ಹಂಗಾಗಿ ಇಲ್ಲಿ ಯಾವುದೇ ಗ್ರಂಥವನ್ನ ಬರೆಯಲು ಸಾಧ್ಯವಾಗಲಿಲ್ಲ. ನೆಕ್ಸ್ಟ್ 3ನೇ ಸಮಾವೇಶವನ್ನು ಕುರಿತು ನಾವು ತಿಳ್ಕೊಳ್ಳೋಣ. ಓಕೆ, ಸೊ 3ನೇ ಸಮಾವೇಶ ಥರ್ಡ್ ಬುದ್ಧಿಸ್ಟ್ ಕೌನ್ಸಿಲ್ ಅಂತ ಇದು ನಾವು ಗುರುತಿಸ್ಕೊಳ್ತೀವಿ. ಇದು ಜರುಗಿದ್ದು ಅರೌಂಡ್ 252 BC ಅಂದ್ರೆ ಕ್ರಿಸ್ತಪೂರ್ವ ಅಂತ ಅರ್ಥ. ಇದು ನಡೆದಿದ್ದೆಲ್ಲಿ ಅಂತಂದ್ರೆ ಇವತ್ತಿನ ಬಿಹಾರದ ಪಾಟ್ನಾ, ಅಂದಿನ ಪಾಟಲಿಪುತ್ರ. ಒಂದು ತಿಳ್ಕೊಳ್ಳಿ, ಪಾಟಲಿಪುತ್ರ ಪ್ರಾಚೀನ ಭಾರತದ ಬಹುತೇಕ ರಾಜಮನೆತನಗಳಿಗೆ ರಾಜಧಾನಿಯಾಗಿದ್ದಂತ ಹೆಸರು. ಇದು ಮೌರ್ಯರಿಗೂ ರಾಜಧಾನಿಯಾಗಿತ್ತು, ಮೌರ್ಯರ ನಂತರ ಬಂದಂತ ರಾಜರ ಕಾಲದಲ್ಲಿ ಇದು ರಾಜಧಾನಿಯಾಗಿತ್ತು, ಗುಪ್ತರಿಗೂ ಕೂಡ ರಾಜಧಾನಿಯಾಗಿತ್ತು, ಗುಪ್ತರ ನಂತರ ಬಂದಂತ ರಾಜರು ಕೂಡ ಇದು ರಾಜಧಾನಿಯಾಗಿತ್ತು. ಹಾಗಾಗಿ ಪ್ರಾಚೀನ ಭಾರತದ ಬಹುತೇಕ ರಾಜಮನೆತನಗಳಿಗೆ ರಾಜಧಾನಿಯಾಗಿದ್ದಂತ ಪ್ರಮುಖ ಪಟ್ಟಣ ಅಂತಂದ್ರೆ ಅದು ನಿಮಗೆ ಪಾಟಲಿಪುತ್ರ. ಇಂದಿನ ಬಿಹಾರದ ಪಾಟ್ನಾವೇ ಅಂದು ಪಾಟಲಿಪುತ್ರವಾಗಿತ್ತು. ಓಕೆ, ಇದನ್ನ ಆಯೋಜಿಸಿದ್ದಂತ ರಾಜ ಅಂತಂದ್ರೆ ಸೊ ಮೌರ್ಯ ರಾಜ ಅಶೋಕ. ಓಕೆ, ಮೌರ್ಯ ಸಂತತಿಯ ರಾಜನೇ ಅಶೋಕ. ಬಹುಶಃ ಅಶೋಕನ ಬಗ್ಗೆ ನೀವೆಲ್ಲರೂ ಕೂಡ ಕೇಳಿದಿರಾ. ಅಶೋಕ ಅಧಿಕಾರಕ್ಕೆ ಬಂದು ತನ್ನ 17ನೇ ವಯೋಮಾನದ 17ನೆಯ ಓಕೆ ವರ್ಷದಲ್ಲಿ ಇದನ್ನ ಜರುಗಿಸಿದ ಅಥವಾ ನಡೆಸಿದ ಅನ್ನುವ ಮಾಹಿತಿಗಳು ಅವನ ಶಾಸನಗಳಿಂದ ನಮಗೆ ಸ್ಪಷ್ಟವಾಗುತ್ತೆ. ಇಲ್ಲಿ ಯಾರು ಚೇರ್ಮನ್ ಆಗಿದ್ರು ಅಥವಾ ಅಧ್ಯಕ್ಷರಾಗಿದ್ರು ಅಂತ ನೀವು ಕೇಳಿದ್ರೆ, ಇಲ್ಲಿ ಚೇರ್ಮನ್ ಆಗಿದ್ರು ಅಂತಂದ್ರೆ ಮೊಘಲಿ ಪುತ್ರ ತಿಸ್ಯ ಅಂತ ಅರ್ಥ. ಮೊಘಲಿ ಪುತ್ರ ತಿಸ್ಯ ಈತ ಅಶೋಕನ ಆಸ್ಥಾನದಾಗಿದ್ದಂತ ದೊಡ್ಡ ಬೌದ್ಧ ವಿದ್ವಾಂಸ. ಇನ್ನೊಬ್ಬ ಉಪಾಧ್ಯಕ್ಷನಾಗಿದ್ದವನು ಅಂತಂದ್ರೆ ಉಪಗುಪ್ತ ಅಂತ ಅರ್ಥ. ಇವರಿಬ್ರು ಕೂಡ ಅಶೋಕನನ್ನ ಬೌದ್ಧ ಧರ್ಮ ಕಡೆ ಅವನ ಮನಸ್ಸು ವಾಲುವುದಕ್ಕೆ ಕಾರಣರಾದಂತ ಇಬ್ಬರು ಬೌದ್ಧ ಭಿಕ್ಷುಗಳು ಮತ್ತು ವಿದ್ವಾಂಸರು ಅಂತಂದ್ರೆ ಮೊಘಲಿ ಪುತ್ರ ತಿಸ್ಯ ಮತ್ತು ಉಪಗುಪ್ತ. ಇವರಿಂದಲೇ ಅಶೋಕ ಬೌದ್ಧ ಧರ್ಮಕ್ಕೆ ಹೆಚ್ಚು ಹೆಚ್ಚು ಮಹತ್ವ ನೀಡಿದ್ದು ಮತ್ತು ಪ್ರಧಾನ ಬೌದ್ಧ ರಾಜನಾಗಿ ಗುರುತಿಸಿಕೊಂಡಿದ್ದು. ಈ ಸಂದರ್ಭದಲ್ಲೂ ಕೂಡ ಅಶೋಕ ತಿಳ್ಕೊಳ್ಳಿ, ಎಲ್ಲಾ ಬೌದ್ಧರನ್ನು ಕೂಡ ಅಶೋಕ ಈ ಸಂದರ್ಭದಲ್ಲಿ ಅಥವಾ ಒಗ್ಗೂಡಿಸಿದ್ದ. ಹಾಗೂ ಇದನ್ನ ಒಗ್ಗೂಡಿದ ಮಹಾಸಭೆ ಅಂತಲೂ ಕೂಡ ಚರಿತ್ರೆಯಲ್ಲಿ ದಾಖಲಾಗಿದೆ. ಓಕೆ, ನೆಕ್ಸ್ಟ್ ಹಾಗಾದ್ರೆ ಇಲ್ಲಿ ಯಾವ ಗ್ರಂಥ ಬರೆಯಲ್ಪಡ್ತು ಅಂತ ನೀವು ಮಾತನಾಡಿದರೆ, ಇಲ್ಲಿ ಬರೆಯಲ್ಪಟ್ಟಂತ ಗ್ರಂಥ ಅಂದ್ರೆ ಅಭಿಧಮ ಪಿಟಕ. ಇಲ್ಲಿ ಬರೆಯಲ್ಪಟ್ಟಂತ ಗ್ರಂಥ ಅಭಿಧಮ ಪಿಟಕ. ಮೊದಲ 2 ಪಿಟಕಗಳು ಬರೆಯಲ್ಪಟ್ಟಿದ್ದು ಸುತ್ತ ಪಿಟಕ ಮತ್ತು ವಿನಯ ಪಿಟಕ. ಅವುಗಳಾದ್ಮೇಲೆ ಬರೆಯಲ್ಪಟ್ಟಂತ ಗ್ರಂಥ ಅಂದ್ರೆ ಅಭಿಧಮ ಪಿಟಕ. ಇದು 3ನೇ ಬೌದ್ಧ ಸಮಾವೇಶ ಅಂತಂದ್ರೆ ಗೊತ್ತಿರಬೇಕಾದಂತ ಮಾಹಿತಿಗಳು. ಓಕೆ, ಹಾಗಾಗಿ ಇಲ್ಲಿ ಯಾವುದೇ ಬಿಕ್ಕಟ್ಟು ಅಥವಾ ಇಲ್ಲಿ ಬಿಕ್ಕಟ್ಟು ಈ ಅವಧಿಯಲ್ಲಿ ಕಂಡು ಬರಲಿಲ್ಲ.
ಓಕೆ, ನೆಕ್ಸ್ಟ್ ಈಗ 4ನೇ ಮಹಾಸಭೆಯನ್ನು ಕುರಿತು ಮಾತನಾಡೋಣ. 4th ಬುದ್ಧಿಸ್ಟ್ ಕೌನ್ಸಿಲ್ ಇದು ಜರುಗಿದ್ದು ಕ್ರಿಸ್ತ ಶಕದ 1ನೇ ಶತಮಾನದಲ್ಲಿ ಅಥವಾ ಸಾಮಾನ್ಯ ಶತಕದ 1ನೇ ಸಾಮಾನ್ಯ ಶತಕ ಅಂತ, ಓಕೆ, ಅಥವಾ 100 CE ಅಂತ ಕರೀತೀವಿ. ಇದು ಕ್ರಿಸ್ತ ಶಕದ ಮೊದಲನೇ ಬೌದ್ಧ ಸಮಾವೇಶ. ಇದಕ್ಕಿಂತ ನಡೆದಿದ್ದವೆಲ್ಲವೂ ಕೂಡ ಕ್ರಿಸ್ತ ಪೂರ್ವದಲ್ಲಿ ನಡೆದಿದ್ದರೆ ಇದು ಮಾತ್ರ ಕ್ರಿಸ್ತ ಶಕದಲ್ಲಿ ನಡೆದಂತ ಬೌದ್ಧ ಸಮಾವೇಶವಾಗಿತ್ತು. ಓಕೆ, ಈ ಸಮಾವೇಶವನ್ನು ಕುರಿತು ನಮಗೆ ಸಾಕಷ್ಟು ಮಾಹಿತಿಗಳು ಕಂಡು ಬರ್ತವೆ. ಓಕೆ, ಇದು ನಡೆದಿದ್ದು ಇವತ್ತಿನ ಜಮ್ಮುವಿನ ಬಳಿಯ ಕುಂಡಲಿವನ ಅನ್ನುವ ಸ್ಥಳದಲ್ಲಿ ಇದು ಜರುಗಿತು. ಕುಂಡಲಿವನ ಅಥವಾ ಕುಂಡಲವನ ಎಲ್ಲಿ ಬರುತ್ತೆ? ಜಮ್ಮು ಮತ್ತು ಕಾಶ್ಮೀರ ಅಂತ ಕರೀತೀವಲ್ವಾ, ಜಮ್ಮುವಿನ ಬಳಿ ಬರುವಂತಹ ಪ್ರಮುಖವಾದಂತಹ ಸ್ಥಳ. ಇದನ್ನು ಯಾರು ಆರ್ಗನೈಸ್ ಮಾಡಿದ್ರು, ಆಯೋಜಿಸಿದ್ದವರು ಅಂತ ಪ್ರಶ್ನೆ ಕೇಳಿದ್ರೆ ಕುಶಾಲ ರಾಜ ಕಾನಿಷ್ಕ. ನಿಮಗೆ ಕಾನಿಷ್ಕ ಅಂತ ತಕ್ಷಣ ಗೊತ್ತಾಗೋದು ಚರಿತ್ರೆಯಲ್ಲಿ ಇವನನ್ನ 2ನೇ ಅಶೋಕ ಅಂತ ಕರೆದಿದ್ದಾರೆ. ಕಾನಿಷ್ಕ ಅಂತ ಇವರನ್ನ 2nd ಅಶೋಕ ಅಂತ ಕರೆದವ್ರೆ. ಹಾಗಾಗಿ ಕಾನಿಷ್ಕನ ಕಾಲದಲ್ಲಿ ಇದು ಜರುಗಿತು ಅಂತ ನೀವು ಓದ್ಬೇಕು. ಕಾನಿಷ್ಕ ಯಾರನ್ನ ಇಲ್ಲಿ ಅಧ್ಯಕ್ಷನಾಗಿ ನೇಮಕಾತಿ ಮಾಡಿದ್ದ ಅಂತ ಮಾತನಾಡಿದ್ದಾರೆ. ಆತನೇ ಮುಖ್ಯವಾಗಿ ವಸುಮಿತ್ರ ಇಲ್ಲಿಯ ಅಧ್ಯಕ್ಷನಾಗಿದ್ರೆ, ಅದೇ ತರ ವೈಸ್ ಪ್ರೆಸಿಡೆಂಟ್ ಉಪಾಧ್ಯಕ್ಷನಾಗಿದ್ದವನು ಅಂತಂದ್ರೆ ಅಶ್ವಘೋಷ. ಅಶ್ವಘೋಷ ಇದರ ಪ್ರಮುಖವಾದಂತಹ ವ್ಯಕ್ತಿಯಾಗಿದ್ದ ಅಂತ. ಹೀಗೆ ಈ ಸಾಕಷ್ಟು ಡೆವಲಪ್ಮೆಂಟ್ಸ್ ಅನ್ನು ನಾವು ಇದಕ್ಕೆ ಸಂಬಂಧಪಟ್ಟಂತೆ ಗುರುತಿಸ್ಕೊಟ್ವಿ. ಈ ಅವಧಿಯಲ್ಲಿ ಈ ವಸುಮಿತ್ರ ಮತ್ತು ಅಶ್ವಘೋಷದಿಂದ ಮೊದಲ ಬಾರಿಗೆ ಸಂಸ್ಕೃತದಲ್ಲಿ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತ ಗ್ರಂಥ ಬರೆಯಲ್ಪಟ್ಟು ಆ ಗ್ರಂಥವನ್ನು ನಾವು ವಿಚ್ ಇಸ್ ಕಾಲ್ಡ್ ದಿ ಇಲ್ಲಿ ಬಿಡುಗಡೆಯಾದಂತ ಗ್ರಂಥ ಅಥವಾ ಬರೆಯಲ್ಪಟ್ಟದ ಗ್ರಂಥ ಅಂತ ಮಾತನಾಡಿದರೆ ಅದೇ ಮಹಾವಿಭಾಸ ಸೂತ್ರ. ಮಹಾವಿಭಾಸ ಅಥವಾ ವಿಭಾಷ ಸೂತ್ರ ಅಂತ ಹಾಕೊಳ್ಳಿ. ಇದು ಸಂಸ್ಕೃತ ಭಾಷೆಯಲ್ಲಿ ಬರೆದಂತ ಮೊದಲ ಬೌದ್ಧ ಗ್ರಂಥ. ಇದು ಸಂಸ್ಕೃತ ಭಾಷೆಯಲ್ಲಿ ಬರೆಯುವಂತ ಮೊದಲ ಬೌದ್ಧ ಗ್ರಂಥ. ಯಾಕೆಂದ್ರೆ ಇದಕ್ಕೆ ಚಾಲನೆಯನ್ನು ಕೊಟ್ಟವನೇ ಕಾನಿಷ್ಕ. ಆದ್ರೆ ಏನಾಯ್ತು ಅಂತಂದ್ರೆ ಈ ಅವಧಿಯಲ್ಲಿ ಬೌದ್ಧರಲ್ಲಿ ಒಗ್ಗಟ್ಟಿನ ಕೊರತೆ ಕಂಡು ಬಂದ ಕಾರಣ ಈ 4ನೇ ಬೌದ್ಧ ಸಮಾವೇಶದಲ್ಲಿ ಬೌದ್ಧ ಧರ್ಮ 2 ಶಾಖೆಗಳಾಗಿ ಇದು ವಿಭಜನೆಯಾಯಿತು. ಓಕೆ, ಇಲ್ಲಿ 2 ಶಾಖೆಗಳಾಗಿ ಬೌದ್ಧ ಧರ್ಮ ವಿಂಗಡಣೆ ಆಗಿದ್ದನ್ನು ನಾವು ಇಲ್ಲಿ ಕಾಣ್ತೀವಿ. ಆ 2 ಶಾಖೆಗಳು ಯಾವುದು ಅಂತಂದ್ರೆ ಒಂದು ಹೀನಯಾನ ಅಂತ, ಹೀನಯಾನ. ಇನ್ನೊಂದು ಮಹಾಯಾನ. ಒಂದು ಹೀನಯಾನ ಆದ್ರೆ ಇನ್ನೊಂದು ಮಹಾಯಾನ ಅಂತ ಕರಿತೀವಿ. ಈ 2ಕ್ಕೂ ವ್ಯತ್ಯಾಸಗಳನ್ನ ಕಂತಂತಂದ್ರೆ ನಿಮಗೆ ಹೀನಯಾನಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ಬೇಕಾದ್ರೆ ಇದನ್ನ ಲೆಸ್ಸರ್ ವೆಹಿಕಲ್ ಅಂತ ಕರೀತಾರೆ. ಅಂದ್ರೆ ಅರ್ಥ ಲೆಸ್ಸರ್ ವೆಹಿಕಲ್ ಅಂತಂದ್ರೆ ಇದು ಒಂದು ರೀತಿಯ ಅಲ್ಪಸಂಖ್ಯಾತರ ಗುಂಪು ಅಂತ. ಬೌದ್ಧರ ಅಲ್ಪಸಂಖ್ಯಾತರನ್ನ ಹೀನಯಾನಿಗಳು ಅಂತಂದ್ರೆ ಬೌದ್ಧ ಧರ್ಮದ ಈ ಬಹುಸಂಖ್ಯಾತರನ್ನ ಮಹಾಯಾನಿಗಳು ಅಂತ ನಾವು ಗುರುತಿಸ್ತೀವಿ. ಇವರು ಹೀನಯಾನಿಗಳು ಆಗೋದಕ್ಕಿಂತ ಇವರು ಮೊದಲು ಯಾವ ತರ ಆಗಿದ್ರು? ಸ್ಥವಿರವಾದಿಗಳು ಅಂತ ಆಗಿದ್ರು. ಮೊದಲಿವರು ಸ್ಥವಿರವಾದಿಗಳಾಗಿದ್ರು. ನಂತರ ಏನಾಯ್ತು? ಅದೇ ತರ ಮಹಾಯಾನಿಗಳು ಮೊದ್ಲೇನಾಗಿದ್ರು ಅಂತಂದ್ರೆ ಮಹಾಸಾಂಘಿಕರು ಅಂತ ಆಗಿದ್ರು. ಮಹಾಸಾಂಘಿಕರು. ಸ್ಥವಿರವಾದಿಗಳು ಅಂದ್ರೆ ಹೀನಯಾನಿಗಳು, ಮಹಾಸಾಂಘಿಕರು ಅಂತಂದ್ರೆ ಮುಂದೆ ಮಹಾಯಾನಿಗಳಾದ್ರು. ಓಕೆ, ಇಲ್ಲಿ ಸ್ಥವಿರವಾದಿಗಳು ಅಂತಂದ್ರೆ ಹಿರಿಯ ಸಂಪ್ರದಾಯವಾದಿಗಳು ಅಂತ. ಹಿರಿಯ ಸಂಪ್ರದಾಯವಾದಿಗಳು.
ಸೀನಿಯರ್ ಟ್ರೆಡಿಷನಲಿಸ್ಟ್ ಅಂತ, ಹಿರಿಯ ಸಂಪ್ರದಾಯವಾದಿಗಳು. ಆ ವರ್ಗವನ್ನು ನಾವೇನು ಕರಿತೀವಿ, ವಿಚ್ ಆರ್ ಕಾಲ್ಡ್ ದ ನೇಮ್ ಆಫ್ ಸುಸ್ಥಿರವಾದಿಗಳು. ಆದ್ರೆ ಇಲ್ಲಿ ಇವರಿಗೆ ಸಂಬಂಧಪಟ್ಟಂತೆ ಮಾತನಾಡಬೇಕಾದ್ರೆ ಇವರು ಮುಖ್ಯವಾಗಿ ಇವರು ವಿಶೇಷವಾಗಿ ಉದಾರವಾದಿಗಳು ಅಂತ, ಇವರನ್ನ ಉದಾರವಾದಿಗಳು ಎಂದು ಕರೆಯುತ್ತೇವೆ. ಓಕೆ, ಇವರು ಟ್ರೆಡಿಷನಲ್ ಕಮ್ಯುನಿಟಿ, ಇವರು ಲಿಬರಲ್ ಕಮ್ಯುನಿಟಿ. ಓಕೆ, ನೆಕ್ಸ್ಟ್ ಇನ್ನೊಂದು ಅಂಶವನ್ನು ನಾವು ಈ ಎರಡು ಪಂಥಕ್ಕೆ ಸಂಬಂಧಪಟ್ಟಂತೆ ಕಾಣಬಹುದು. ಓಕೆ, ಅನದರ್ ಇಂಪಾರ್ಟೆಂಟ್ ಸ್ಟೆಪ್ಸ್ ಅಂತ ಇಲ್ಲಿ ಮಾತನಾಡಿದ್ದಾರೆ. ಓಕೆ, ಸೊ ಇವರು ಮುಂದೆ ಈ ಸ್ಥವಿರವಾದಿಗಳು, ಇವ್ರ ಪ್ರಕಾರ ಬುದ್ಧ ಅಂತಂದ್ರೆ ಓಕೆ ದೊಡ್ಡ ಮಾನವತಾವಾದಿ, ಬುದ್ಧ ದೊಡ್ಡ ಮಾನವೀಯ ವ್ಯಕ್ತಿ. ಮತ್ತು ಜೊತೆಗೆ ದೊಡ್ಡ ವಿದ್ವಾಂಸ. ದೊಡ್ಡ ಮಾನವೀಯ ವ್ಯಕ್ತಿ, ದೊಡ್ಡ ವಿದ್ವಾಂಸ ಅಂತ ಯಾರಾಗಬೇಕೋ, ಇದು ಯಾರ ನಂಬಿಕೆಯಾಗಿತ್ತು? ಹೀನಯಾನ ಪಂಥದವರ ನಂಬಿಕೆ. ಬುದ್ಧ ವಾಸ್ ಎ ಗ್ರೇಟ್ ಹ್ಯೂಮನ್ ಬೀಯಿಂಗ್, ಗ್ರೇಟ್ ಇಂಟೆಲೆಕ್ಚುಯಲ್ ಅಂತ ಅರ್ಥ. ಆದ್ರೆ ಇಲ್ಲಿ ಬಂತು ಅಂದ್ರೆ ಬುದ್ಧ ಅಂತಂದ್ರೆ ಬುದ್ಧನ ಇವರು ದೈವತ್ವಕ್ಕೆ ಏರಿಸಿದ್ರು. ಇಲ್ಲಿ ಬುದ್ಧನ ನೀವು ದೇವರು ಅಂತ ಪೂಜಿಸ್ತಾ ಇದ್ದಾರೆ. ಇಲ್ಲಿ ಬುದ್ಧ ದೇವರಾಗಿದ್ದರೆ, ಇಲ್ಲಿ ಬುದ್ಧ ಕೇವಲ ಮಾನವ ವ್ಯಕ್ತಿ. ಇಲ್ಲಿ ಈ ದೃಷ್ಟಿಕೋನದ ನಾವು ಈ ಕುರಿತು ಮಾತನಾಡ್ಬೇಕು ಹೇಳ್ಬೋದು. ಇಲ್ಲಿ ಬುದ್ಧ ಅಂತಂದ್ರೆ ಕೇವಲ ಈ ತರ ಒಂದು ರೆಪ್ರೆಸೆಂಟೇಟಿವ್ ಆಫ್ ಹ್ಯೂಮನ್ ಬೀಯಿಂಗ್ ಅಂತ. ಹಾಗಾಗಿ ಇವರೇ ಮಾಡ್ರು, ಬುದ್ಧ ಯಾವ ಭಾಷೆಯಲ್ಲಿ ಬೋಧಿಸ್ತಾ ಇದ್ನೋ ಅದೇ ಭಾಷೆಯಲ್ಲಿ ಬೋಧಿಸ್ತಾ ಇದ್ರು. ಇವರು ಪಾಳಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ಜನರಿಗೆ ಬೋಧನೆಯನ್ನ ನೀಡುತ್ತಾ ಇದ್ರೆ, ಇವರು ಮಾತ್ರ ಸಂಸ್ಕೃತದಲ್ಲಿ ಇವರು ಜನರಿಗೆ ಬೋಧನೆಯನ್ನ ಮಾಡ್ತಾ ಇದ್ರು. ಸಂಸ್ಕೃತ ಬಳಸಿದ್ದಾರೆ ಯಾರೋ? ಮಹಾಯಾನಿಗಳು. ಓಕೆ, ಪಾಳಿ ಮತ್ತು ಪ್ರಾಕೃತ ಭಾಷೆಯನ್ನು ಬಳಸ್ತಾ ಇದ್ದಾರೆ ಯಾರೋ? ಸೊ ಹೀನಯಾನಿ. ಮಹಾಯಾನ ಅಂದ್ರೆ ಸಂಸ್ಕೃತ ಪಂಥವರು, ಹೀನಯಾನಿಗಳು ಅಂತಂದ್ರೆ ಪಾಳಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ಬುದ್ಧನ ತತ್ವಗಳನ್ನ ಪ್ರಚಾರ ಮಾಡುತ್ತಿದ್ದವರು. ಇದು ಮಹತ್ವದ ಬದಲಾವಣೆ ನಾವು ಇಲ್ಲಿ ಕರೀತೀವಿ. ಜೊತೆಗೆ ಇಲ್ಲಿ ಬುದ್ಧನನ್ನ ಪೂಜಿಸುವ ಯಾವುದೇ ಪರಿಪಾಠ ಇಲ್ಲ. ಇವರು ಮೂರ್ತಿ ಪೂಜೆಗೆ ವಿರೋಧಿಸುತ್ತಿದ್ದರು. ಮೂರ್ತಿ ಪೂಜೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರೆ, ಇವರು ಮೂರ್ತಿ ಪೂಜೆಗೆ ಮೂರ್ತಿಯನ್ನು ಪೂಜಿಸ್ತಾ ಇದ್ರು ಅಂತ. ಇವರು ಮೂರ್ತಿ ಪೂಜಕರು ಅಂತಲೇ ಇವುಗಳನ್ನು ನಾವು ಕರಿತೀವಿ. ಇವರು ಮೂರ್ತಿಗೆ ವಿರೋಧ ವ್ಯಕ್ತಪಡಿಸ್ತಾರೆ. ಇವರು ಮೂರ್ತಿ ಪೂಜಕರು ಅಂತ. ಇವತ್ತು ಎಲ್ಲೆಲ್ಲಿ ಹೀನಯಾನಿಗಳು ಅಂತಂದ್ರೆ ಶ್ರೀಲಂಕಾ ಇದ್ದಾರೆ, ಟಿಬೇಟ್ ಇದ್ದಾರೆ, ಮಯನ್ಮಾರ್, ಇಲ್ಲೆಲ್ಲ ಹೀನಯಾನಿಗಳು ಕಂಡು ಬಂತಂದ್ರೆ ಇತರೆ ಭಾಗಗಳು ಚೀನಾ, ಕಾಂಬೋಡಿಯಾ, ಜಪಾನ್, ಸೊ ಇಲ್ಲೆಲ್ಲ ಮಹಾಯಾನಿಗಳು ಕಂಡು ಬರ್ತವೆ. ಇವು ಈ ಹೀನಯಾನ ಮತ್ತು ಮಹಾಯಾನಕ್ಕೆ ಕಂಡು ಬರುವಂತ ಸಂಕ್ಷಿಪ್ತವಾದಂತಹ ಹೋಲಿಕೆ ವ್ಯತ್ಯಾಸಗಳನ್ನ ನಾವು ಕಾಣ್ತಿದ್ದೀವಿ. ಓಕೆ, ಇದು ನಿಮ್ಗೆ ಹೀನಯಾನಿಗಳು ಮಹಾಯಾನಿಗಳು ಅಂತಂದ್ರೆ ಕಂಡು ಬರುವಂತ ಪ್ರಮುಖವಾದಂತ ವ್ಯತ್ಯಾಸ. ನೆಕ್ಸ್ಟ್ ಅಂದರ್ ಇಂಪಾರ್ಟೆಂಟ್ ಸ್ಟೆಪ್ಸ್ ಅನ್ನ ಕಾಣ್ಬೋದು ಇಲ್ಲಿ ಬುದ್ಧಿಸಂಗೆ ಸಂಬಂಧಪಟ್ಟಂತೆ. ಇಂತಹ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡೋದಕ್ಕೆ ಅನೇಕ ಬೌದ್ಧ ಗ್ರಂಥಗಳು ಬರೆಯಲ್ಪಟ್ಟಿವೆ. ನೆಕ್ಸ್ಟ್ ಯಾವುದು ಅಂತಂದ್ರೆ ಪ್ರಮುಖ ಬೌದ್ಧ ಗ್ರಂಥಗಳು ಅಂತ, ಬುದ್ಧಿಸ್ಟ್ ಟೆಕ್ಸ್ಟ್. ನೆಕ್ಸ್ಟ್ ಬುದ್ಧಿಸ್ಟ್ ಟೆಕ್ಸ್ಟ್. ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ ಇಷ್ಟು ನೋಡ್ಕೊಳ್ತಾರೆ, ಬೌದ್ಧ ಗ್ರಂಥಗಳು ಅಂತ. ಸೊ ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳನ್ನ ನಾವು ಏನ್ ಕರಿತೀವಿ ಅಂತಂದ್ರೆ ತ್ರಿಪಿಟಕಗಳು ಅಂತ ಕರಿತೀವಿ. ದ 3 baskets ಅಂದ್ರೆ ಪ್ರಧಾನವಾದಂತಹ 3 ಗ್ರಂಥಗಳನ್ನ ತ್ರಿಪಿಟಕಗಳು ಎಂದು ಕರೆಯುತ್ತೇವೆ.
3 baskets. ಓಕೆ, ಆ 3 baskets ಅಲ್ಲಿ ಅಂತಂದ್ರೆ ಮೊದಲದು ಸುತ್ತ ಪಿಟಕ, ಮೊದಲದು ಸುತ್ತ ಪಿಟಕ. ಇವೆಲ್ಲವೂ ಕೂಡ ಬುದ್ಧನ ಶಿಷ್ಯರಿಂದ ಬರೆಯಲ್ಪಟ್ಟಿರುವಂತಹ ಪ್ರಮುಖವಾದಂತಹ ಗ್ರಂಥಗಳು. ಓಕೆ, ಈ ಕೃತಿಯನ್ನ ಬರೆದು ಅಂತಂದ್ರೆ ಬುದ್ಧನ ಶಿಷ್ಯ, ಮೊದಲ ಶಿಷ್ಯ ಈ ಗ್ರಂಥವನ್ನ ಬರೆದಿದ್ದು. ಓಕೆ, ಸಮ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್. ಓಕೆ, ಈ ಗ್ರಂಥದ ವ್ಯಕ್ತಿ ಅಂತಂದ್ರೆ ಆನಂದ ಅಂತ, ಇದರ ಕರ್ತೃ ಯಾರು ಅಂತಂದ್ರೆ ಆನಂದ ಅಂತ. ಬುದ್ಧನ ಪ್ರಮುಖ ಶಿಷ್ಯರಲ್ಲಿ ಈತನು ಕೂಡ ಮೊದಲವಾದಂಥ ವ್ಯಕ್ತಿ. ಓಕೆ, ಇಲ್ಲಿ ಸುತ್ತ ಪಿಟಕ ಅಂತಂದ್ರೆ ಬುದ್ಧನ ಮಾತುಗಳನ್ನ ಒಳಗೊಂಡಿರುವ ಗ್ರಂಥ ಅಂತ ಅರ್ಥ. ಇಟ್ ಕಂಟೈನ್ಸ್ ದಿ ವರ್ಡ್ಸ್ ಆಫ್ ದಿ ಲಾರ್ಡ್ ಬುದ್ಧ. ಬುದ್ಧ ಏನೇನ್ ಮಾತಾಡಿದನೋ, ಬೋಧನೆ ಏನ್ ಮಾಡಿದನೋ ಆ ಎಲ್ಲಾ ಬೋಧನೆಗಳನ್ನ ಎಲ್ಲಿ ಕಾಣ್ತೀವಿ ಅಂತಂದ್ರೆ ಈ ಗ್ರಂಥದಲ್ಲಿ ಕಾಣ್ತೀವಿ. ಇದು ಬುದ್ಧನ ಬೋಧನೆಗಳನ್ನ ಒಳಗೊಂಡಿರುವ ಗ್ರಂಥವಾಗಿದೆ. ಬುದ್ಧ ಏನೇನು ಬೋಧನೆ ಮಾಡಿದನೋ ಆ ಬೌದ್ಧ ಗ್ರಂಥದಲ್ಲಿ ಎಲ್ಲಿ ಕಾಣ್ತೀವಿ ಅಂತಂದ್ರೆ ಸೊ ಈ ಒಂದು ಪ್ರಮುಖ ಗ್ರಂಥದಲ್ಲಿ ಕಾಣ್ತೀವಿ ಅಂತ. ಫಸ್ಟ್ ಇಂಪಾರ್ಟೆಂಟ್. ಹಾಗಾದ್ರೆ ಇದರಲ್ಲಿ ಏನೇನು ಬಂದಿದೆ ಅಂತಂದ್ರೆ 5 ಚಾಪ್ಟರ್ನ ಈ ಗ್ರಂಥ ಒಳಗೊಂಡಿದೆ. ಓಕೆ, ಅದರಲ್ಲಿ ಫಸ್ಟ್ ಪಾರ್ಟ್ ಅವುಗಳನ್ನ ನಿಕಾಯಗಳು ಅಂತ ಕರಿತೀವಿ. ನಿಕಾಯಗಳು, ನಿಕಾಯ ಅಂತಂದ್ರೆ ತ್ರಿಪಿಟಕ, ಸುತ್ತ ಪಿಟಕದ ಅಧ್ಯಾಯಗಳನ್ನ ನಿಕಾಯಗಳು ಅಂತ ಕರಿತೀವಿ. ಒಟ್ಟು 5 ನಿಕಾಯಗಳನ್ನ ಕಾಣ್ತೀವಿ. ಅದರಲ್ಲಿ ಫಸ್ಟ್ ಪಾರ್ಟ್ ಅಂತಂದ್ರೆ ಒಂದನೇಗಂತಂದ್ರೆ ಯಾವ್ಯಾವ ನಿಕಾಯಗಳಿವೆ ಅಂತ ಚೆಕ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್, ಓಕೆ, ಮೊದಲನೇದು ಫಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅಂತ ಗೊತ್ತಾಗೋದು ದಿಕ್ ನಿಕಾಯ. ದಿಗ್ ನಿಕಾಯ ಅಂತ. ಎರಡನೇದು ಮಜ್ಜಿಮ ನಿಕಾಯ. ಮೂರನೇದು ಆಗುಂತರ ನಿಕಾಯ. ನಾಲ್ಕನೇದು ಸೊ ದಿಗ್ನಿಕಾಯ, ಮಜ್ಜಿಮ ನಿಕಾಯ, ಆಗುಂತಕ ನಿಕಾಯ, ಓಕೆ, ಕುಡ್ಡಿಕ ನಿಕಾಯ. ಕುಡ್ಡಿಕ ನಿಕಾಯ. ಓಕೆ, ಸೊ ಇನ್ನೊಂದು ಅತ್ಯಂತ ಪ್ರಮುಖವಾದ ನಿಕಾಯ ಅಂತಂದ್ರೆ ದಟ್ ಇಸ್ ಕಾಲ್ಡ್ ಇನ್ ದ ನೇಮ್ ಆಫ್ ಸಂಯುಕ್ತ ನಿಕಾಯ. ಇತರ ಸೊ ಈ 5 ನಿಕಾಯಗಳನ್ನು ಕಾಣ್ತೀವಿ. ಇದರ ಯಾವ ಭಾಗ ಅಂತಂದ್ರೆ ಹಾಗಾದ್ರೆ ಸುತ್ತ ಪಿಟಕ ಅಂದ್ರೆ ಬುದ್ಧನ ಮಾತುಗಳನ್ನ ಒಳಗೊಂಡಿದೆ, ಅಂದ್ರೆ ಬುದ್ಧನ ಬೋಧನೆಗಳು ಅಂತ. ಬುದ್ಧನ ಬೋಧನೆಗಳನ್ನ ಸೊ ಒಳಗೊಂಡಿರುವುದು ಯಾವುದು ಅಂತಂದ್ರೆ ದಟ್ ಇಸ್ ಕಾಲ್ಡ್ ದ ನೇಮ್ ಆಫ್ ದಿ ಬೋಧನೆಗಳನ್ನು ಒಳಗೊಂಡು ಬುದ್ಧ ಏನೇನು ಜನರಿಗೆ ಬೋಧನೆ ಮಾಡಿದನೋ ಆ ಎಲ್ಲ ಅಂಶಗಳನ್ನು ಒಳಗೊಂಡಿರುವಂತ ಗ್ರಂಥ ಅಂದ್ರೆ ಅದು ಸುತ್ತ ಪಿಟಕ. ಓಕೆ, ಸೊ ಹಾಗಾಗಿ ಬುದ್ಧನ ಬೋಧನೆಗಳು ಅಂತಲ್ವಾ ನೋಡಿ. ನೆಕ್ಸ್ಟ್ ಸೆಕೆಂಡ್ ಇಂಪಾರ್ಟೆಂಟ್ ಟೆಕ್ಸ್ಟ್ ಅನ್ನ ಕುರಿತು ನಾವಿಲ್ಲಿ ಮಾತನಾಡೋಣ. ದಟ್ ಈಸ್ ದ ನೇಮ್ ಆಫ್ ಓಕೆ, ಸೊ ವಿನಯ ಪಿಟಕ. ನೆಕ್ಸ್ಟ್ ಒನ್ ವಿನಯ ಪಿಟಕ ಅಂತ. ವಿನಯ ಪಿಟಕ. ಈ ಸುತ್ತ ಪಿಟಕ ಬುದ್ಧನ ಬೋಧನೆಗಳನ್ನು ಒಳಗೊಂಡಿದ್ದರೆ ವಿನಯ ಪಿಟಕ ಸೊ ಬೌದ್ಧ ಧರ್ಮದ ತತ್ವ ಸಿದ್ಧಾಂತಗಳನ್ನ ಒಳಗೊಂಡಿರುವ ಗ್ರಂಥವಾಗಿದೆ. ಓಕೆ, ಇದು ಬುದ್ಧನ ತತ್ವ ಸಿದ್ಧಾಂತಗಳನ್ನು ಒಳಗೊಂಡಿದೆ. ತತ್ವ ಸಿದ್ಧಾಂತಗಳನ್ನು ಇದು ಒಳಗೊಂಡಿರುವಂತ ಗ್ರಂಥವಾಗಿದೆ. ಬುದ್ಧ ತನ್ನ ಸನ್ಯಾಸರಿಗೆ ಏನೇನು ಬೋಧನೆಯನ್ನ ಮಾಡಿದ್ದನೋ ಆ ಎಲ್ಲಾ ವಿಷಯಗಳನ್ನು ಒಳಗೊಂಡಿರುವಂತ ಗ್ರಂಥ ಅಂದ್ರೆ ಈ ಗ್ರಂಥವನ್ನ ಬುದ್ಧನ ಇನ್ನೊಬ್ಬ ಶಿಷ್ಯ ಉಪಾಲಿ ಅನ್ನುವನು ಬರೀತಾರೆ. ಉಪಾಲಿ ಇದರ ಕರ್ತೃ. ಎಲ್ಲ ಬಹಳ ಸುಲಭ ಸ್ನೇಹಿತರೆ, ಒಂದ್ಸರಿ ಕೇಳ್ರೆ ಅವ್ರಿಗೆಲ್ಲ ಸಾಮಾನ್ಯ ಹಿಂದೆಲ್ಲ ಕೇಳ್ತಾನೆ ಇರ್ತಾರೆ.
ಓಕೆ, ಏನು ಅಂತ ಕಷ್ಟ ಇರಲ್ಲ, ಆರಾಮಾಗಿ ನೀವು ಇದನ್ನ ಕುರಿತು ಓದ್ಬೋದು. ನೀವು ಒಂದ್ಸರಿ ಅರ್ಥ ಮಾಡ್ಕೊಂಡು ಸಾಕು. ಬುದ್ಧ ಅಂದ್ರೆ ಬೌದ್ಧ ಧರ್ಮ ಅಂತ ಏನೇನು ಓದ್ಬೇಕು, ಇದುವರೆಗೆ ಏನೇನು ಕಷ್ಟ ಬಂದಿದೆ ಅಷ್ಟು ಫೋಕಸ್ ಮಾಡಿದ್ರೆ ಕೂಡ ಸಾಕು. ಏನಂತ ಈಗ ಬಹಳ ಸುಲಭವಾದಂಥ ಮಾಹಿತಿಗಳಿವೆಲ್ಲ, ಯಾರು ಬೇಕಾದ್ರೂ ಓದ್ಬೋದು, ಪಾಸ್ ಮಾಡುವಂಥ ಬ್ರಹ್ಮವಿದ್ಯೆ ಅಂತ ಏನೂ ಇಲ್ಲ. ಹಾಗಾಗಿ ನಾವೇನು ಕೆಲಸ ಕೆಡಿಸ್ಕೊಳ್ಬೇಕಾಗಿಲ್ಲ. ಅಟ್ಲೀಸ್ಟ್ ನಾವು ಹೇಳೋದನ್ನ ಹೇಳ್ಕೊಂಡು ಓದ್ಕೊಂಡು ನೀವು ಮನಸ್ಸಲ್ಲಿ ಅದನ್ನ ರಿಪೀಟ್ ಮಾಡಿದ್ರು ಕೂಡ ಸಾಕು. ಖಂಡಿತ ನೀವು ಪಾಸ್ ಆಗೋದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಓಕೆ, ಸೊ ಇದು ಕೂಡ 3 ಅಧ್ಯಾಯಗಳನ್ನು ಒಳಗೊಂಡಿದೆ. ಒಂದು ಮಹಾವಗ್ಗ ಅಂತ ಕರೀತೀವಿ, ಇದರ ಚಾಪ್ಟರ್ಗಳನ್ನ ಮಹಾವಗ್ಗ ಅಂತ. ಸೊ ಎರಡನೇದು ಚೆಲುವಗ್ಗ, ಓಕೆ, ಚೆಲುವಗ್ಗ ಅಂತ. ಮೂರನೇದು ಪರಿವಾರ, ಓಕೆ, ಪರಿವಾರ ಅಂತ ಕರೀತೀವಿ. ಇದು 3ನೇ ಚಾಪ್ಟರ್. ಒಂದು ಮಹಾವಗ್ಗ, ಇನ್ನೊಂದು ಚೆಲುವಗ್ಗ, ಇನ್ನೊಂದು ಪರಿವಾರ ಅಂತ. ಓಕೆ, ಅಂದ್ರೆ ಸೊ ದೊಡ್ಡ ಸನ್ಯಾಸಿಗಳಿಗಿರುವಂಥದ್ದು, ಇದು ವಿಶೇಷವಾಗಿ ಸ್ತ್ರೀಯರಿಗಿರುವಂಥದ್ದು, ಇದು ಸಾಮಾನ್ಯವಾಗಿ ಜನಸಾಮಾನ್ಯರಿಗಿರುವಂಥ ನಿಯಮಗಳನ್ನ ಒಳಗೊಂಡಿರುವಂಥ ಗ್ರಂಥ. ಆಯ್ತಾ? ನೆಕ್ಸ್ಟ್ ಇನ್ನೊಂದು ಪ್ರಮುಖ ಗ್ರಂಥದಲ್ಲಿ ಕಾಣ್ತೀವಿ, ದಟ್ ಈಸ್ ಸೊ ಅಭಿಧಮ ಪಿಟಕ. ನೆಕ್ಸ್ಟ್ ಅದೇ ಅಭಿಧಮ ಪಿಟಕ ಅಂತ. ಅಭಿಧಮ ಪಿಟಕ, ಓಕೆ. ಈ ಅಭಿಧಮ ಪಿಟಕ ಅಂದ್ರೆ ಇದು ಬೌದ್ಧ ಸಿದ್ಧಾಂತವನ್ನ ಒಳಗೊಂಡಿದೆ, ಸಿದ್ಧಾಂತವನ್ನ ಇದು ಒಳಗೊಂಡಿದೆ ಅಂತ ಹಾಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಯಾರಾಗಿ ಏನೇನು ಬುದ್ಧನ ತತ್ವಗಳು ಅಂತ ಏನಿದೆಯೋ ಅದೆಲ್ಲವೂ ಕೂಡ ಈ ಗ್ರಂಥದಲ್ಲಿ ಕಾಣ್ತೀವಿ. ಈ ಗ್ರಂಥವನ್ನ ಬರೆಯಲ್ಪಟ್ಟಿದ್ದು ಅಂತಂದ್ರೆ ಇದು 3ನೇ ಬೌದ್ಧ ಸಮಾವೇಶದಲ್ಲಿ ಗ್ರಂಥ ಬರೆಯಲ್ಪಡ್ತು. ಹಾಗಾಗಿ ನೀವು ನೋಡ್ಕೋಬೇಕು, ಈ ಗ್ರಂಥಕ್ಕೆ ಸಂಬಂಧಪಟ್ಟಂತೆ ಬಂದಾಗ ಇದನ್ನು ಬರೆದವರು ಮುಖ್ಯವಾಗಿ ಮೊಗ್ಗಲಿ ಪುತ್ರ ತಿಸ್ಯ, ಮೊಗ್ಗಲಿ ಪುತ್ರ ತಿಸ್ಯ ಅಥವಾ ತಿಸ್ಸ ಅಂತ ಕರೀತೀವಿ. ಆ ವ್ಯಕ್ತಿನೇ ಈ ಕೃತಿಯನ್ನ ಬರೆದಿದ್ದು ಅಂತ ನಾವಿಲ್ಲಿ ಗುರುತಿಸ್ಕೊಳ್ತೇವೆ. ಮೊಗ್ಗಲಿ ಪುತ್ರ ತಿಸ್ಯ. ಓಕೆ, ಇವು ಬೌದ್ಧ. ಆಮೇಲೆ ಇನ್ಯಾವ ಗ್ರಂಥಗಳನ್ನ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕಾಣ್ಬೋದು ಅಂತ ಮಾತನಾಡಿದರೆ ಮುಖ್ಯವಾಗಿ ಜಾತಕ ಕಥೆಗಳು, ಜಾತಕ ಕಥೆಗಳನ್ನ ಕಾಣುತ್ತೇವೆ. ಜಾತಕತೆಗಳು ಇವು ಕೂಡ ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳೊಂದು. ಇಲ್ಲಿ ಜಾತಕ ಕಥೆಗಳು ಅಂತ ಮಾತನಾಡಿದ್ದಾರೆ. ಓಕೆ, ಇದು ಬುದ್ಧನ ಇಂದಿನ ಜನ್ಮ ವೃತ್ತಾಂತಗಳನ್ನ ಜಾತಕತೆಗಳು ಎಂದು ಕರೆಯುತ್ತೇವೆ. ಬುದ್ಧನ ಇಂದಿನ ಜನ್ಮ ವೃತ್ತಾಂತಗಳು ಅಂದ್ರೆ ಬುದ್ಧ ಆಗುವುದಕ್ಕಿಂತ ಅಥವಾ ಹುಟ್ಟುವುದಕ್ಕಿಂತ ಮೊದಲು ಬುದ್ಧನ ಇಂದಿನ ಜನ್ಮ ರಹಸ್ಯಗಳನ್ನ ನಾವು ಜಾತಕತೆಗಳು ಅಂತ ಕರೀತೀವಿ. ಇದು ಶ್ರೀಲಂಕಾದಲ್ಲಿ ದೊರೆತಿರುವಂತಹ ಬೌದ್ಧ ಗ್ರಂಥ. ಎಲ್ಲಿ ಸಿಕ್ಕಿದೆ? ಶ್ರೀಲಂಕಾದ ಬೌದ್ಧ ಗ್ರಂಥವಾಗಿದೆ. ಬುದ್ಧಿಸ್ಟ್ ಟೆಕ್ಸ್ಟ್ ಆಫ್ ದಿ ಸೊ ಶ್ರೀಲಂಕಾ ಅಂತ ಇದು ನಾವು ಗುರುತಿಸ್ಕೊಳ್ತೀವಿ. ಶ್ರೀಲಂಕಾದ ಬೌದ್ಧ ಗ್ರಂಥವಾಗಿರುವಂಥದ್ದು. ಸಾಮಾನ್ಯವಾಗಿ ಇದರ ಪ್ರಕಾರ ಒಟ್ಟು ಬುದ್ಧ ಜನಿಸಿದ್ದು 499. ಬುದ್ಧ ಆಗಿ ಹುಟ್ಟಿದ್ದು ನಮಗೆ 500ನೇ ಬಾರಿಗೆ ಬುದ್ಧ ಆಗಿ ಹುಟ್ಟಿದ್ದು. ಅದಕ್ಕಿಂತ ಮೊದಲು ಬುದ್ಧ 499 ಬಾರಿ ಬೇರೆ ಬೇರೆ ಜನ್ಮವನ್ನು ಎತ್ತಿದ್ದ ಅಂತ ನಮಗೆ ಈ ಗ್ರಂಥದಲ್ಲಿ ಸ್ಪಷ್ಟಪಡಿಸುತ್ತೆ. ಇದು ಫಸ್ಟ್ ಸ್ಟೇಜ್. ಓಕೆ, ಆದರೆ ಅಡಿಷನಲ್ ಸ್ಟೋರೀಸು
64 ಪ್ಲಸ್ 64 ಅಂತಂದ್ರೆ ಟೋಟಲ್ ನಿಮಗೆ 563 ಅಂತ ನೀವು ಹೇಳ್ಬೇಕಾಗುತ್ತೆ. ಓಕೆ, ಇದಲ್ಲದೆ ಇನ್ಯಾವ ಗ್ರಂಥಗಳನ್ನ ಕಾಣ್ತೀವಿ ಅಂತಂದ್ರೆ ಒಂದು ಸೊ ಓಕೆ ಅದರ್ ಇಂಪಾರ್ಟೆಂಟ್ ಟೆಕ್ಸ್ಟ್ ಅಂತ ಮಾತನಾಡಿದ್ದಾರೆ. ರೆಸ್ಪಾಂಡ್ ಇದೆ, ಇಷ್ಟು ನೋಡ್ಕೊಳ್ಳಿ ಸಾಕು, ಏನು ಕೂಡ ನಮಗೆ ಇಲ್ಲಿ ಬೇಕಾಗಿಲ್ಲ. ಆದ್ರೂ ನೋಡ್ಕೊಳ್ಳೋಂದ್ರೆ ದೀಪವಂಶ, ಇನ್ನೊಂದು ಮಹಾವಂಶ, ಈ ಗ್ರಂಥಗಳನ್ನು ಕೂಡ ನೋಡ್ಬೋದು. ಈ ಗ್ರಂಥಗಳಲ್ಲಿ ಶ್ರೀಲಂಕಾದಲ್ಲಿ ಬೌದ್ಧ ಧರ್ಮ ಹೇಗೆ ಪ್ರಚಾರ ಆಯಿತು ಅನ್ನುವ ವಿಷಯಗಳನ್ನು ತಿಳಿಸುವಂತ ಗ್ರಂಥಗಳೇ ದೀಪವಂಶ ಮತ್ತು ಮಹಾಗಳು. ಇವು ಕೂಡ ಶ್ರೀಲಂಕಾದ ಬೌದ್ಧ ಗ್ರಂಥಗಳು ಅಂತಲೇ ಜನಪ್ರಿಯತೆಯನ್ನು ಪಡ್ಕೊಂಡು ಎಲ್ಲ ಅಲ್ಲಿ ಸಿಕ್ಕಿರುವಂತಹ ಗ್ರಂಥ. ಇದು ಬುದ್ಧನ ತತ್ವ ಸಿದ್ಧಾಂತ ಅಥವಾ ಬೌದ್ಧನಗಳಿಗೆ ಪವಿತ್ರ ಗ್ರಂಥಗಳಿಗೆ ಸಂಬಂಧಪಟ್ಟಂತ ಮಾಹಿತಿ. ನೆಕ್ಸ್ಟ್ ಇನ್ನೇನು ಮಾಹಿತಿಯನ್ನು ನಾವಿಲ್ಲಿ ಕಾಣ್ತೀವಿ ಈ ಧರ್ಮಕ್ಕೆ ಸಂಬಂಧಪಟ್ಟಂತೆ ಅಂತಂದ್ರೆ ದಟ್ ಈಸ್ ದ ನೇಮ್ ಆಫ್ ಓಕೆ. ಕೆಲವು ಸರಿ ಈ ಬುದ್ಧ ಮತ್ತು ಅವನ ಸಂಬಂಧಪಟ್ಟಂತ ಸಂಕೇತಗಳು ಓಕೆ ಸಣ್ಣ ಸಣ್ಣ ಪ್ರಶ್ನೆಗಳೆಲ್ಲ ಕೇಳ್ತಾರೆ, ಅದನ್ನು ಕೂಡ ನೋಡ್ಕೊಂಡಿರ್ಬೇಕು. ಸಾಮಾನ್ಯವಾಗಿ ಬುದ್ಧಿಸಂನಲ್ಲಿ ಸ್ತೂಪ ಅಂದ್ರೆ ಏನೋ ಗೊತ್ತಿರ್ಬೇಕು. ನೆಕ್ಸ್ಟ್ ಒನ್ ಸೊ ಬುದ್ಧಿಸ್ಟ್ ಸ್ತೂಪಾಸ್. ಓಕೆ, ಇಲ್ಲಿ ಬೌದ್ಧ ಸ್ತೂಪ ಅಂತಂದ್ರೆ ಬುದ್ಧನ ಸಮಾಧಿಯ ಸಂಕೇತ. ಸಮಾಧಿಯ ಸಂಕೇತ, ಸಿಂಬಲ್ ಆಫ್ ಬುದ್ಧಾಸ್ ಡೆತ್ ಅಂತ ಅರ್ಥ. ಇವು ಕೊಡೆಯ ಆಕಾರದಲ್ಲಿ ಅಥವಾ ಛತ್ರಿ ಆಕಾರದಲ್ಲಿ ಇವುಗಳನ್ನು ನಿರ್ಮಿಸಲಾಗಿದೆ. ಕೊಡೆಯ ಆಕಾರದಲ್ಲಿ ನಿರ್ಮಾಣ ಅನ್ನೋದನ್ನ ನಾವು ಕಾಣ್ತೀವಿ. ಅಶೋಕ ಈ ದೇಶದಲ್ಲಿ ಇವುಗಳನ್ನ ಫಸ್ಟ್ ಪರಿಚಯಿಸ್ತಾ, ಇವುಗಳನ್ನು ಮೊದಲು ನಿರ್ಮಿಸಿದ ರಾಜ. ಓಕೆ, ಹೆಚ್ಚು ಕಮ್ಮಿ ಅಶೋಕ ನೋಡ್ಬೇಕು ಅಂತಂದ್ರೆ 84,000 ಸ್ತೂಪಗಳನ್ನ ಅಶೋಕ ತನ್ನ ಕಾಲಾವಧಿಯಲ್ಲಿ ನಿರ್ಮಿಸಿದ್ದಾನೆ. ಅದು ಅತ್ಯಂತ ಜನಪ್ರಿಯವಾಗಿತ್ತು ಅಂತ ಮಾತನಾಡಿದ್ದಾರೆ. ದಟ್ ಈಸ್ ಇನ್ ದ ನೇಮ್ ಆಫ್ ಸಾಂಚಿ ಸ್ತೂಪ. ಸಾಂಚಿ ಸ್ತೂಪ ಅತ್ಯಂತ ಜನಪ್ರಿಯವಾದಂತಹ ಸ್ತೂಪವಾಗಿದೆ. ಅತ್ಯಂತ ಜನಪ್ರಿಯವಾದ ಸ್ತೂಪ ಅಂತಂದ್ರೆ ಸಾಂಚಿ ಸ್ತೂಪ ಅಂತ. ಎಲ್ಲಿ ಬರುತ್ತೆ ಸಾಂಚಿ ಸ್ತೂಪ? ಮಧ್ಯಪ್ರದೇಶದಲ್ಲಿ ಕಂಡು ಬರುತ್ತೆ. ಇದನ್ನ ನಮ್ಮ ದೇಶದ ಮೊದಲ ಸ್ತೂಪ ಓಕೆ ಅಥವಾ ಮಹಾಸ್ತೂಪ ಅಂತ ಇದು ನಾವು ಗುರುತಿಸ್ಕೊಳ್ತೀವಿ. ಮಹಾಸ್ತೂಪ ಅಥವಾ ನಂಬರ್ 1 ಸ್ತೂಪ ಎಂದು ಇದನ್ನು ಕರೆದಿದ್ದೇವೆ. ಓಕೆ, ಸೊ ದಿಸ್ ಇಸ್ ದಿ ಇಂಪಾರ್ಟೆಂಟ್ ಸ್ಟೆಪ್ಸ್. ಇವೆಲ್ಲ ನಿಮಗೆ ಬುದ್ಧಿಸಮ್ ಸಂಬಂಧಪಟ್ಟಂತೆ ಕಂಡು ಬರುವಂತಹ ಪ್ರಮುಖವಾದಂತಹ ಅಂಶಗಳು. ಓಕೆ, ನೆಕ್ಸ್ಟ್ ಇವಾದ್ರೆ ಬುದ್ಧಿಸಮ್ನಲ್ಲಿ ವಿಶೇಷವಾಗಿ ಚೈತ್ಯ ಅಂದ್ರೇನು, ವಿಹಾರ ಅಂದ್ರೇನು ಕೂಡ ಗೊತ್ತಿದೆ. ನೆಕ್ಸ್ಟ್ ಚೈತ್ಯ ಅಂತಂದ್ರೆ ಸಾಮಾನ್ಯ ಕಂಡು ಬರೋದು ಅಂತಂದ್ರೆ ಪ್ರಾರ್ಥನಾಲಯ ಅಂತ. ಪ್ರಾರ್ಥನೆ. ಸೊ ಬೌದ್ಧರು ಬೌದ್ಧ ಸನ್ಯಾಸಿಯರು ಮಾಡುವಂತ ಪ್ರಾರ್ಥನೆಗಳನ್ನ ನಾವೇನೇ ಕರಿತೀವಿ ಅಂತಂದ್ರೆ ಸೊ ಇಟ್ ಈಸ್ ಕಾಲ್ಡ್ ಮುಕ್ತಿ ಪ್ರಾರ್ಥನಾಲಯ ಅಂತ ಕರೀತೀವಿ. ಆಮೇಲೆ ಎಲ್ಲೆಲ್ಲಿ ಚೈತ್ಯಗಳಿರೋ ಪಕ್ಕದಲ್ಲೇ ವಿಹಾರಗಳಿವೆ. ಹಾಗಾಗಿ ಪಕ್ಕದಲ್ಲಿ ವಿಹಾರಗಳನ್ನು ಕೂಡ ಕಾಣಬಹುದು. ಇಲ್ಲಿ ವಿಹಾರ ಅಂತಂದ್ರೆ ಬೌದ್ಧ ಸನ್ಯಾಸಿನಿಯರ ಓಕೆ ತಾತ್ಕಾಲಿಕ ವಸತಿ ಗೃಹಗಳು ಅಂತ ಅರ್ಥ. ಬೌದ್ಧ ಸನ್ಯಾಸಿ ಮತ್ತು ಸನ್ಯಾಸಿನಿಯರ ತಾತ್ಕಾಲಿಕ ವಸತಿ ಗೃಹಗಳು, ಇದನ್ನ ವಸತಿ ಗೃಹಗಳು ಅಂತ ಕರಿತೀವಿ. ಇದೆಲ್ಲವೂ ಕೂಡ ಸೊ ಅಶೋಕನ ಕಾಲದಲ್ಲಿ ನಿರ್ಮಿಸಲ್ಪಟ್ಟಂತ ಪ್ರಮುಖವಾದಂಥವು ಅಂತ ನಾವಲ್ಲಿ ಕರೀತೀವಿ. ಆಮೇಲೆ ಬುದ್ಧನಿಗೂ ವಿವಿಧ ಪ್ರಾಣಿಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ನಾವು ಅಂಶಗಳನ್ನ ಕಾಣ್ತೀವಿ. ಫಾರ್ ಎಕ್ಸಾಂಪಲ್, ಈ ಕುದುರೆಗೂ ಬುದ್ಧಿಸಮ್ಗೂ ಏನು ಸಂಬಂಧ ಅಂತಂದ್ರೆ ಬಹುಶಃ ತಮಗೆಲ್ಲ ಚೆನ್ನಾಗಿ ಗೊತ್ತು. ಕುದುರೆ
ಅರ್ಥ ಆಯ್ತಾ? ಕುದುರೆಗೂ ಬೌದ್ಧ ಧರ್ಮಕ್ಕಿರುವಂತಹ ಪ್ರಮುಖ ಸಂದೇಶಗಳು ಅಂಶ ಕಾಣ್ಬೋದು. ಕುದುರೆ ಏನಿದ್ರ ಸಂಕೇತ? ಓಕೆ, ಬುದ್ಧನ ಮನೆಯನ್ನ ಬಿಟ್ಟ ದಿವಸ, ಆಗ ಇದು ಮಹಾಭಿನಿಷ್ಕ್ರಮಣದ ಸಂಕೇತವಾಗಿದೆ. ಬುದ್ಧ ಅಂದ್ರೆ, ಕುದುರೆ ಅಂದ್ರೆ ಮಹಾಭಿನಿಷ್ಕ್ರ ಅಥವಾ ಮಹಾ ಮುನ್ನಡೆ. ಇದನ್ನ ಕರೀತೀವಿ ಮಹಾ ಮುನ್ನಡೆ ಎಂದು ಕರೆಯುತ್ತೇವೆ. ಓಕೆ, ಇದು ಕುದುರೆಗೂ ಬುದ್ಧನಿಗಿರುವಂತ ಸಂಬಂಧ.